ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬಹುದು ಮಗ, ಸತ್ತಾಗ ಆರೋಗ್ಯ ಕಾಯ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದೆ ಈಗಿನ ನಿಶಯು, ನೆತ್ತಿಗೇರಿದೆ ಈಗಿನ ನಿಶಯು. ದುನಿಯ ನಮ್ಮದ ಭಾವದ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯ ನೀಗೋಲಿ. ಬರವು ಕೆಟ್ಟಿರೋ ನಾಲಿಗೆಗೆ ಚಕವು ಮಾಮೂಲಿ. ಯಾರು ಬಂದರು ನಂಬಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಲ್ಲ ಬಾಟಲಿ ಇದೆ ಕೈಯಲ್ಲಿ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರೋಗ್ಯ ಕಾಯ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಆ ಪ್ರಕಾಶನನ್ನು ಕರೆದುಕೊಂಡು ಬಾರೋ.
ಪ್ರಕಾಶ್, ನೋಡು, ನನ್ನ ಕಂಡೀಷನ್ಗೆ ನೀನು ಒಪ್ಪುವುದಾದರೆ ಇಂದು ಗೃಹ ಮಂತ್ರಿಗಳಿಗೆ ಕರೆ ಮಾಡಿ ನಾನೇ ನಿನ್ನ PSI ಹುದ್ದೆಗೆ ಆರ್ಡರ್ ಕಾಪಿ ತರಿಸಿಕೊಡುತ್ತೇನೆ. ಡೋಂಟ್ ವರಿ. ಇದರಲ್ಲಿ ವಿಚಾರ ಮಾಡುವುದೇನಿದೆ ಕಾಳಿಂಗ? ಇದು ಪ್ರಕಾಶನ ಜೀವನದ ಪ್ರಶ್ನೆ. ಇದಕ್ಕಾಗಿ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಅವನಿಗೆ ಮಾತ್ರ ಗೊತ್ತು. ತಡ ಮಾಡಬೇಡ ಪ್ರಕಾಶ್. ನಮ್ಮ ಬಾಸ್ ಒಂದು ಸಾರಿ ಮನಸ್ಸು ಮಾಡಿದರೆ ಇಲ್ಲ ಅನ್ನೋ ಮಾತೇ ಇಲ್ಲ. ಅದೃಷ್ಟ ನಿನ್ನ ಮನೆ ಬಾಗಿಲಿಗೆ ಬಂದಿರುವಾಗ ಕಾಲಿನಿಂದ ಒದ್ದು ಹಾಳು ಮಾಡಿಕೊಳ್ಳಬೇಡ. ನನಗಿಷ್ಟು ಟೈಮ್ ಕೊಡಿ. ನಮ್ಮ ತಂದೆಯವರು ಆಗ ನನ್ನ ತಮ್ಮನ ಒಪ್ಪಿಕೊಳ್ಳದು, ನಂತರ ನಿಮಗೆ ವಿಷಯ ತಿಳಿಸಿಬಿಡ್ತೀನಿ. ಕೋಳಿ ಕೇಳಿ ಮಸಾಲೆ ಅರಿಯಕ್ಕಾಗುತ್ತೇನೋ? ಒಂದು ವೇಳೆ ಅವರು ಬೇಡವೆಂದರೆ ಏನು ಮಾಡುವೆ? ಆಗ ನೀನು ಓದಿದ್ದಕ್ಕೇನು ಬೆಲೆ? ಜೀವನ ಬಿಡಿ ನೀ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗುತ್ತದೆ. ವಿಚಾರ ಮಾಡಿ ನೋಡು. ಹೌದು ಪ್ರಕಾಶ್, ನಿನ್ನ ಮೇಲೆ ಕಾಳಿಂಗನಿಗೆ ಎಷ್ಟೇ ದ್ವೇಷವಿದ್ದರೂ ಅದನ್ನೆಲ್ಲ ಮರೆತು ನಿನಗೊಂದು ಸುವರ್ಣ ಅವಕಾಶ ನೀಡುತ್ತಿದ್ದಾನೆ. ಈ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡು ಗಾಳಿ ಬಂದಾಗ ತೂರಿಕೋ. ಅದೆಲ್ಲ ನಿಜ. ಆದರೆ ನನಗಾಗಿ ಹಗಲಿರಳು ದುಡಿತಿರುವ ನನ್ನ ತಂದೆ, ನನಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡುತ್ತಿರುವ ನನ್ನ ತಂದೆ, ಹಾಗೂ ನನ್ನ ಭಾಗ್ಯ ಸಾವಿರಾರು ಕನಸನ್ನ ಕಟ್ಟಿಕೊಂಡಿರೋ ನನ್ನ ಸೋದರ ಸೊಸಿ ದೀಪಾಳಿಗೆ ನಾನು ಮೋಸ ಮಾಡಲಿ? ಇದು ನನ್ನಿಂದ ಸಾಧ್ಯವಿಲ್ಲ. ಏ ಪ್ರಕಾಶ್, ಇದು ಸ್ವಾರ್ಥದ ಜಗತ್ತು. ಪರರ ಚಿಂತೆ ಮಾಡುವುದನ್ನು ಬಿಟ್ಟು ಬಿಂದಾಸಾಗಿ ಬಾಳುವ ಬಹಳಷ್ಟು ಜನರಿದ್ದಾರೆ ಈ ಸಮಾಜದಲ್ಲಿ. ಅಲ್ಲೋ, ನಾಳೆ ನಿನಗೆ PSI ಹುದ್ದೆ ಸಿಗದೆ ಹೋದರೆ ಏನು ಮಾಡುವಿ? ಬೀದಿಯಲ್ಲಿ ಬಿದ್ದು ಕೂಲಿ ಮಾಡಬೇಕಾಗುತ್ತದೆ. ಆಗ ನೀನು ಓದಿದ್ದಕ್ಕೇನು ಬೆಲೆ? ಅಂಗೈಯಲ್ಲಿರುವ ಬೆಣ್ಣೆಯನ್ನು ಕಳೆದುಕೊಂಡು ತುಪ್ಪಕ್ಕಾಗಿ ಒಲೆದಾಡಬೇಡ. ಇದು ನಿನ್ನ ಸ್ವಂತ ವಿಷಯ. ಅಂಡರ್ಸ್ಟ್ಯಾಂಡ್? ಪ್ರಕಾಶ, ಸುಮ್ಮನೆ ಹೀಗೆ ನಿಂತರೆ ಹೇಗೆ? ಬೇಗನೆ ನಿನ್ನ ನಿರ್ಧಾರ ತಿಳಿಸು. ಇದು ನಿನ್ನ ಅಳಿವು ಉಳಿವಿನ ಪ್ರಶ್ನೆ. ಜಯರಾಜ, ಇಂದು ನನ್ನ ತಂದೆಯವರು ನನಗ ದೀಪಾಳಗ ಮದುವೆ ಸಿದ್ಧತೆ ಮಾಡಿದ್ದಾರೆ. ಇಂದು ನಾನು ಅವಳನ್ನ ಮದುವೆ ಆಗದ ಹೋದರೆ ಅವಳ ಯಾರು ಗತಿ? ಮದುವೆ ಆಗುವುದಾದರೆ ನನ್ನನ್ನೇ ಎಂದು ಆಟ ಹಿಡಿದರೆ ಅವಳಿಂದ ನಾನೇ ದೂರವಾಗಿ ಹೋದರೆ ಅವಳ ಯಾರು ಗತಿ? ಅಯ್ಯೋ ದೇವರೇ, ನಾನೀಗ ಏನು ಮಾಡಲಿ? ನನ್ನ ತಂದೆ ಸಮಾಜದಲ್ಲಿ ತಲೆ ಎತ್ತಿ ಬಾಳುವರೆ. ನೋಡು ಪ್ರಕಾಶ್, ನಡೆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ಅವಳನ್ನು ಕಟ್ಟಿಕೊಂಡು ಅದಾವ ಸುಖ ಕಾಣುವೆಯೋ ನಾ ಕಾಣೆ. ಜಯರಾಜನ ತಂಗಿ ನಿನಗೆ ಸರಿಯಾದ ಜೋಡಿ, ಮೇಲಾಗಿ ನನ್ನ ಪರ್ಸನಲ್ ಸೆಕ್ರೆಟರಿ. ಬೇಕಿದ್ದರೆ ನನ್ನ ಬಿಸಿನೆಸ್ ನಿನಗೆ ಅರ್ಧ ಪಾಲು ಕೊಡ್ತೇನೆ. ಯೋಚನೆ ಮಾಡು. ಒಟ್ಟಾರೆ ನೀನು ನನ್ನ ಮಾತಿನಂತೆ ನಡೆಯೋದಾದರೆ ನಿನಗೆ ಬೇಕಾದ ಸಹಾಯವನ್ನು ನಾನು ಮಾಡುತ್ತೇನೆ. ಬೇಗ ಹೇಳು ಪ್ರಕಾಶ್, ಬೇಗ ಹೇಳು. ಸರಿದು ಹೋದ ಸಮಯ ಮರಳಿ ಬಾರದು. ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿಯೇ ಇದೆ. ಆಗಲಿ. ನನ್ನ ಮುಂದಿನ ಭವಿಷ್ಯಕ್ಕಾಗಿ, ನನ್ನ ಮನೆತನದ ಉದ್ಧಾರಕ್ಕಾಗಿ ನಿಮ್ಮ ಮಾತಿಗೆ ಒಪ್ಪಿದ್ದೇನೆ. ಒಂದು ವೇಳೆ ಮಾತಿಗೆ ತಪ್ಪಬಾರದು. ಮೆಚ್ಚಿದೆ ನಿನ್ನ ಮಾತಿಗೆ. ನೋಡು ನೋಡು, ಈ ಕಾಳಿಂಗ ಒಂದು ಬಾರಿ ಮಾತು ಕೊಟ್ರೆ ಮುಗಿದು ಹೋಯಿತು. ತಪ್ಪುವ ಚಾನ್ಸೇ ಇಲ್ಲ. ಜಯರಾಜ್, ಮೊದಲು ನಿನ್ನ ತಂಗಿ ರೂಪಾಳನ್ನ ಕರೆಯೋ. ರೂಪಾ, ತಂಗಿ ರೂಪಾ, ಹೊರಗೆ ಬಾರಮ್ಮ. ಬಾರೂಪ, ನಿನಗಾಗಿ ಮದುವೆ ಗಂಡು ಕಾದಿದ್ದಾರೆ. ಇಲ್ಲಿಯೇ ನಡೆದು ಹೋಗಲಿ ನಿಮ್ಮಿಬ್ಬರ ಪ್ರೇಮ ವಿವಾಹ.
ಅಂದರೆ ರಿಜಿಸ್ಟರ್ ಮ್ಯಾರೇಜ್. ರೂಪ, ನೀನೇಕಮ್ಮ ಮೌನವಾಗಿರುವೆ? ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ತಾನೆ? ಹಾಲುಣಿಸಬೇಕಾದ ನನ್ನ ಅಣ್ಣನೇ ವಿಷ ಉಣಿಸುತ್ತಿರ್ಬೇಕಾದ್ರೆ ನಾನು ಯಾರ ಮುಂದೆ ಏನನ್ನ ಹೇಳಿಕೊಳ್ಳಲಿ? ನಾನೀಗ ಪಣಕ್ಕೆ ಇಟ್ಟ ಜೀವವಿಲ್ಲದ ವಸ್ತು, ಭಾವನೆಗಳಿಲ್ಲದ ಬೊಂಬೆಯಾಗಿದೆ ನನ್ನ ಜೀವನ. ಅಳಬೇಡ ದೀಪ, ನಾನು ಏನೇ ಮಾಡಿದ್ದರೂ ನಿನ್ನ ಒಳ್ಳೆಯದಕ್ಕಾಗಿಯೇ ಮಾಡಿದ್ದೇನೆ. ನೀನೇನು ಚಿಂತಿಸಬೇಡ, ನನ್ನ ಮಾತನ್ನು ಕೇಳು. ಪ್ರಕಾಶ್, ತೆಗೆದುಕೋ ಈ ಹಾರವನ್ನು. ರೂಪ, ತೆಗೆದುಕೊಳ್ಳಮ್ಮ ನೀನು. ಕಾಳಿಂಗ, ಜಯರಾಜ್, ತೆಗೆದುಕೊಳ್ಳಿ ಈ ಅಕ್ಷತೆಯನ್ನು. ರೂಪ, ಪ್ರಕಾಶ್, ನೀವಿಬ್ಬರು ಹಾರವನ್ನು ಬದಲಾಯಿಸಿಕೊಳ್ಳಿ. సుదనంతు దేవం తారబలం చంద్రబలంతు దేవం విద్యబలం దేవబలంతు దేవం కులగుణే సావధాన సుమూర్తే సావధాన జయ మంగళం జయ నమ పార్వతీ శివ మహాదేవ. ರೂಪ, ಪ್ರಕಾಶ್, ಬನ್ನಿ, ಈ ರಿಜಿಸ್ಟರ್ ಬಾಂಡ್ಗೆ ಸಹಿ ಮಾಡಿ. ಎಲ್ಲರೂ ಒಟ್ಟಿಗೆ ಬನ್ನಿ, ಒಟ್ಟಿಗೆ ನಿಲ್ಲಿ. ರೂಪ, ಪ್ರಕಾಶ್, ಸ್ಮೈಲ್. ಓಕೆ. ಅಂತೂ ನಿರಂತಕವಾಗಿ ಮುಗಿದು ಹೋಯಿತು ಮದುವೆ. ನೋಡು ಪ್ರಕಾಶ್, ನಾಳೆ ನೀನು ಡ್ಯೂಟಿಗೆ ರೆಡಿಯಾಗು. ಗೃಹ ಮಂತ್ರಿಗಳಿಗೆ ಇಂದು ಸಂಜೆ ನಾನು ಮಾತನಾಡಿ ನಿನ್ನ PSI ಹುದ್ದೆ ಆರ್ಡರ್ ಕಾಪಿಯನ್ನು ತರಿಸಿಕೊಡುತ್ತೇನೆ. ತುಂಬ ಉಪಕಾರವಾಯಿತು ಸರ್. ಈ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯಲ್ಲ. ತುಂಬ ಧನ್ಯವಾದಗಳು ಸರ್. ನಿಮ್ಮಂಥ ದೇವರಂಥ ಮನುಷ್ಯರು ನಮಗೆ ಸಿಕ್ಕಿದ್ದು ಜನ ಪೂರ್ವಜನ ಪುಣ್ಯನೇ ಸರಿ. ಇರಲಿ ಬಿಡು, ಇದರಲ್ಲಿ ಋಣದ ಮಾತೇಕೆ? ಇಂದಿನಿಂದ ನೀನು ನಮ್ಮ ಹುಡುಗ ತಾನೆ. ನಿನಗೆ ಬೇಕಾದ ಸಹಾಯವನ್ನು ನಾನು ಮಾಡುತ್ತೇನೆ. ಈ ಕಾಳಿಂಗ ಇರುವರೆಗೂ ಯಾವುದಕ್ಕೂ ಚಿಂತಿಸಬೇಡ. ತುಂಬಾ ಥ್ಯಾಂಕ್ಸ್ ಬಾಸ್. ಅನಾಥಾಳದ ನನ್ನ ತಂಗಿಗೆ ಒಬ್ಬ ಸರ್ಕಾರಿ ನೌಕರನ ಜೊತೆ ಮದುವೆ ಮಾಡಿದ್ದು ಅಲ್ಲದೆ ಅರ್ಧ ಆಸ್ತಿಯನ್ನು ಕೊಟ್ಟು ಅವರಿಗೆ ಅರಸಿದ್ದೀರಿ. ನೀವು ನಮ್ಮ ಪಾಲಿನ ದೇವರು, ದೇವ ಮಾನವರು. ಕಾಳಿಂಗನ ಗುಣವೇ ಅಂತದ್ದು ಜಯರಾಜ್. ಅವರು ನಂಬಿದರೆ ಪ್ರಾಣ ಕೊಡುತ್ತಾನೆ, ನಂಬಿಕೆ ದ್ರೋಹ ಮಾಡಿದರೆ ಪ್ರಾಣ ತೆಗೆಯುತ್ತಾನೆ. ಅವನು ಈ ಊರಿನ ಹಬ್ಬುಲಿ, ಛಲ ಬಿಡದ ಗಂಡುಗಲಿ. ಇರಲಿ ಬಿಡು,
ನನ್ನ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳು. ನೋಡು, ಇವರನ್ನ ಒಳಗೆ ಕರೆದುಕೊಂಡು ನಡಿ, ನನ್ನದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರುತ್ತೇನೆ. ಎಸ್ ಮೈ ಫ್ರೆಂಡ್. ಶಿವಣ್ಣ, ಒಡೆದು ಹೋಯಿತು ನೀನು ಕಟ್ಟಿದಂತ ಕನಸು. ಆ ಯಮನನ್ನು ನೀನು ಎದುರಾಕಿಕೊಳ್ಳಬಹುದು, ಆದರೆ ಈ ಕಾಳಿಂಗನನ್ನಲ್ಲ. ಇಂದು ನಡೆಯುವ ಮದುವೆಯಲ್ಲಿ ನಿನ್ನ ಮಾನ ಹರಣ, ನಂತರ ನಿನ್ನ ಸೊಸೆ ದೀಪಾಳ ಶೀಲ ಹರಣ. ಹೇಗಿದೆ ನನ್ನ ಪ್ಲಾನ್? ಒಂದೇ ಹೇಟಿಗೆ 2 ಹಕ್ಕಿಗಳನ್ನು ಉರುಳಿಸಿದೆ. ಅತ್ತ ರೋಪಾಳ ಪ್ರಿಯಕರ ಶ್ರೀಧರನ ಸಂಕಟ, ಇತ್ತ ದೀಪಾಳ ಗೋಳಾಟ. ಬರ್ತೀನಿ, ಗುಡ್ ಬೈ.